ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್, ಕನ್ನಡ ಫಸ್ಟ್ ಮೇಡಮ್, ಕನ್ನಡ ಫಸ್ಟ್. ಈಗ ನೀವೇನ್ ಮಾತಾಡ್ತಾ ಇರೋ ತುಂಬಾ ಒಳ್ಳೇದು. ಮಾತಾಡೋದೇ ಇಲ್ವಾ? ಕನ್ನಡ ಮಾತಾಡೋದೇ ಇಲ್ಲ. ಓಹೋ, ಸೂಪರ್ ಮೇಡಮ್, ಸೂಪರ್. ಆಚಾರ ವಿಚಾರಕ್ಕೆ ಧಕ್ಕೆ ಬರ್ದಿರ ಕನ್ನಡಿಗೆ ಗೌರವಿಸಿ ಇರೋದಾದ್ರೆ ಅನ್ಯ ಭಾಷಿಕರು ಈ ಹಿಂದಿ ವಾಲಗಳು ನಮ್ಮ ನಾಡಲ್ಲಿ ಜಾಗ ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಒದ್ದೋಡಿಸ್ತೀವಿ. ಇಷ್ಟು ದಿನ ನಾವು ಸೌಜನ್ಯವಾಗಿ ಹೇಳಿದಾಯ್ತು ಬೇಡ್ರಪ್ಪ ಬೇಡ್ರಪ್ಪ ಅಂತ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ. ಯಾರಿಗೆ ಆಗಲಿ ನೋವಾಗಿದ್ದರೆ ಕ್ಷಮಿಸಿ. ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಅನುಕೂಲ ಮಾಡಿಕೊಡುತ್ತೇನೆ, ಎಲ್ಲರಿಗೂ ಸಹಕರಿಸುತ್ತೇನೆ. A controversy over language rights erupted at the SBI branch in Chandapur, Anekal Taluk, when the branch manager, identified as Priyanka, allegedly refused to speak Kannada and insisted on communicating only in Hindi. The incident quickly drew the attention of pro-Kannada activists and citizens, leading to a sit-in protest inside the bank. An ex-user, Ganesh Chetan, known for his views on language and federalism, pointed out that many North Indians are misled into believing Kannada is not required in Karnataka. He emphasized that making Kannada non-negotiable in the workplace is the only way to change such attitudes, stating, "Resistance is the way forward, Kannadigas." As the agitation intensified, protesters tore up bank documents and refused to leave the premises until Priyanka apologized. The situation escalated when police attempted to disperse the crowd, resulting in heated confrontations. Protesters remained firm, demanding an apology and her presence at the protest site. Another ex-user, Che Krishna, highlighted that the manager eventually apologized but remarked on her demeanor, noting she was giggling while doing so. Responding to the widespread backlash, Karnataka Chief Minister Siddaramaiah condemned the manager's behavior, stating that refusing to speak Kannada or even English while dealing with citizens was unacceptable. He appreciated the swift action taken by SBI in transferring the official and urged the Union Finance Ministry and the Department of Financial Services to ensure mandatory cultural and language sensitization training for bank staff across India. ನೋಡಿ, ಈಗ ಎಲ್ಲರಿಗೂ ಗೊತ್ತಿದೆ ಏನು ಆನೇಕಲ್ಲು ಚಂದಾಪುರದ ಹತ್ರ ಇರುವಂತಹ ಏನು ಸೂರ್ಯ ಸಿಟಿಲಿ ಈ ಒಂದು SBI ಬ್ಯಾಂಕ್ ಅಲ್ಲಿ ಒಂದು ಮಹಿಳೆ ಏನು ಆಕೆ ತುಂಬಾ ದರ್ಪದಿಂದ ಕನ್ನಡಿಗರ ಮೇಲೆ ಅವಹೇಳನಕಾರಿ ಮಾತಾಡಿರೋದು. ನಾನು ಕನ್ನಡ ಮಾತಾಡಲ್ಲ, ಏನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ ದರ್ಪದಿಂದ ಮಾತಾಡಿದ್ಲು. ಆ ವಿಚಾರ ಎಲ್ಲ ಕರ್ನಾಟಕದ ಎಲ್ಲ ಕನ್ನಡಿಗರ ಕನ್ನಡದ ಅಸ್ಮಿತೆಗೆ ಧಕ್ಕೆ ಆಗಿರುವಂಥದ್ದು. ಹಾಗಾಗಿ ನಾವಿವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ಎ ನಾರಾಯಣಗೌಡರ ಒಂದು ಸಂಘಟನೆಯ ಎಲ್ಲ ನಾವು ಪಡೆ ಇವತ್ತು ನಾವಿಲ್ಲಿ ಈ ಬ್ಯಾಂಕ್ಗೆ ಮುತ್ತಿಗೆಯನ್ನು ಹಾಕಿದೀವಿ. ಏನು ಆ ಮಹಿಳೆ ಅವತ್ತು ಅಷ್ಟು ದರ್ಪದಿಂದ ಮಾತಾಡಿದ್ಲಲ್ಲ, ಆಕೆ ಬರಬೇಕು, ಕ್ಷಮೆ ಕೇಳಬೇಕು. ಬರೀ ಕ್ಷಮೆ ಕೇಳೋದಲ್ಲ, ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕನ್ನಡಿಗರ ಪರಿಸ್ಥಿತಿ ದಿನಾ ಬೆಳಗಾದ್ರೆ ಈ ಹಿಂದಿ ವಾಲಗಳು ಅನ್ಯ ಭಾಷಿಕರು ಬಾಯಿಗೆ ಬಂದಂಗೆ ಮಾತಾಡೋದು, ಸ್ವಲ್ಪ ಬಿಸಿ ಮುಟ್ತಾ ಇದ್ದಂಗೆ ಬಂದ್ಬಿಟ್ಟು ತಪ್ಪಾಯ್ತು ಅನ್ನೋದು. ನಮಗೆ ನಿಮ್ಮ ಕ್ಷಮೆ ಯಾವುದು ಬೇಡ ಸ್ವಾಮಿ, ಟ್ಯಾಪೆ ಹಚ್ಚೋ ಕೆಲಸ ಬೇಡ, ಸಾಕಾಗಿದೆ. ಕನ್ನಡಿಗರು ಇದನ್ನೆಲ್ಲ ಸಹಿಸ್ಕೊಂಡು ವಿಶಾಲ ಹೃದಯದವರು ಅಂತೇಳಿ ಎಲ್ಲ ಸಹಿಸ್ಕೊಂಡು ಸಾಕಾಗಿದೆ. ಇನ್ನ ಸಹಿಸಿ ಕೂರುವಂತದಿಲ್ಲ. ಆಕೆ ಬಂದು ಕನ್ನಡಿಗರ ಮೇಲೆ ಕ್ಷಮೆ ಕೇಳಬೇಕು. ಆಕೆಯನ್ನ ಬ್ಯಾಂಕಿನಿಂದ ಅವಳನ್ನ ಅಮಾನತುಗೊಳಿಸಬೇಕು. ಜೊತೆಗೆ ಎಲ್ಲಾ ಬ್ಯಾಂಕ್ಗಳಲ್ಲೂ ಕನ್ನಡದ ಮಕ್ಕಳಿಗೆ ಉದ್ಯೋಗವನ್ನು ಕಲ್ಪಿಸಬೇಕು ಅನ್ನೋದು ನಮ್ಮ ಕರವೆಯ ಒಂದು ನಾರಾಯಣಗೌಡರ ಒಂದು ಆಗ್ರಹವಾಗಿದೆ. ಹಾಗಾಗಿ ನಾವು ಇವತ್ತು ಬ್ಯಾಂಕ್ಗೆ ಮುತ್ತಿಗೆ ಹಾಕಿದೀವಿ. ಆಕೆ ಎಲ್ಲೇ ಇದ್ರೂ ಕೂಡ ಬರಬೇಕು, ಕನ್ನಡಿಗರ ಮುಂದೆ ಕ್ಷಮಾಪಣೆ ಕೇಳಬೇಕು. ಜೊತೆಗೆ ಇವತ್ತು ನಾವು ನೋಡ್ತಾ ಇದೀವಿ, ಮೊನ್ನೆ ಎಲ್ಲ ನಾವು ಸೋನು ನಿಗಮ್ ವಿಚಾರ ನೋಡಿದ್ವಿ. ಆತ ಇಡೀ ಸಾರ್ವಜನಿಕವಾಗಿ ಕನ್ನಡಿಗರನ್ನ ಭಯೋತ್ಪಾದನೆಗೆ ಹೋಲಿಸುವಂತ ಕೆಲಸ ಮಾಡ್ದ. ಮೊನ್ನೆ ನೋಡಿದ್ರೆ ಏನು ಸ್ಕ್ರೀನ್ ಅಲ್ಲೇನೆ ಕನ್ನಡಿಗರ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಕೂಡ ನಡೆಯುತ್ತೆ. ಏನ್ ದಿನ ಬೆಳಗಾದ್ರೆ ಇದೇನು ಕರ್ನಾಟಕ ತೋಟಪುನ್ ಛತ್ರನ ಬಂದವರೆಲ್ಲ ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಮೇಲೆ ದರ್ಪ ತೋರ್ಸಕ್ಕೆ? ನೋಡಿ ಸ್ವಾಮಿ, ಯಾರು ಸುಮ್ನೆ ಕೂರ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ನಾರಾಯಣಗೌಡರು ಸುಮ್ನೆ ಕೂರಲ್ಲ. ಯಾಕಂದ್ರೆ ಇವತ್ತು ಹಿಂದಿ ನಾಯಿಗಳು ಬೀದಿಯಲ್ಲಿ ಬೊಗಳಕ್ ನಿಂತ್ಕೊಂಡ್ಬಿಟ್ಟಿದ್ದೇವೆ. ಯಾಕಂದ್ರೆ ಕನ್ನಡಿಗರ ಕೈಲಿ ಏನೂ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಕನ್ನಡಿಗರ ತಾಕತ್ತು ಪೌರುಷ ನಿಮ್ಗೆ ಗೊತ್ತಿಲ್ಲ ಸ್ವಾಮಿ. ಒಂದು ಸತಿ ಸಿಡಿದ್ರೆ ನಮ್ಗೆ ಪಾನಕ ಕೊಟ್ಟು ಸತ್ಕಾರ ಮಾಡಕ್ಕೂ ಗೊತ್ತು, ನಿಮ್ಮಂತ ದುರ್ವರ್ತನೆ ತೋರಿಸೋರಿಗೆ ಗ್ರಾಚಾರ ಬಿಡ್ಸಕ್ಕೂ ಗೊತ್ತಿದೆ ಸ್ವಾಮಿ. ಏನು ಚಂದಾಪುರ ಸೂರ್ಯ ಸಿಟಿ SBI
SBI ಬ್ಯಾಂಕ್ ಮ್ಯಾನೇಜರ್ ಆಕೆ ಆ ಎಮ್ಮನ್ ದಿಮಾಕು ಏನು ಕರ್ನಾಟಕದಲ್ಲಿ ನಾನು ಕನ್ನಡ ಮಾತಾಡಲ್ಲ ಅನ್ನೋ ಒಂದು ದಿಮಾಕು ತುಂಬಾ ಅತಿರೇಕಕಾರಿ. ನಾನು ಕೇಳೋದು ಒಂದೇ, ಮ್ಯಾನೇಜರ್, ಬ್ಯಾಂಕ್ ಮ್ಯಾನೇಜರ್, ಕರ್ನಾಟಕದಲ್ಲಿ ನಿನಗೆ ಕೆಲಸ ಬೇಕು, ಕರ್ನಾಟಕದ ನೀರು ಬೇಕು, ಆಹಾರ ಬೇಕು, ಎಲ್ಲ ಸವಲತ್ತು ಬೇಕು, ನಿನಗೆ ಕನ್ನಡ ಯಾಕೆ ಬೇಡ? ಹಾಗಾಗಿ ದಯಮಾಡಿ ಇಂಥ ದುರಾಂಕಾರಿ ಮ್ಯಾನೇಜರ್ನ ಈ ಕೂಡಲೇ ಸೂರ್ಯನಗರ ಪೊಲೀಸರು ಏನು ಆ ಎಮ್ಮನ ಮೇಲೆ ಕೇಸ್ ಹಾಕಿ ಆ ಎಮ್ಮನ ಜೈಲಿಗೆ ಕಟ್ಟಬೇಕು, ಆ ಎಮ್ಮನ ಗಡೀಪಾರು ಮಾಡಬೇಕು. ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಈ ಅಮ್ಮ ಎಲ್ಲೂ ಕೆಲಸ ಮಾಡಬಾರ್ದು. ಏನು ಈ ದುರಾಂಕಾರಿ ಹೆಂಗಸು ಕನ್ನಡ ಬರಲ್ಲ ಅನ್ನೋದಾದ್ರೆ ಕರ್ನಾಟಕದಲ್ಲಿ ಇರಬಾರ್ದು. ಯಾವುದೇ ಬ್ಯಾಂಕಲ್ಲಿ ಕೆಲಸ ಮಾಡಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ ಆಕೆಗೆ ಮಸಿ ಬಳಿಬೇಕಾಗ್ತದೆ, ಆಕೆಗೆ ಕೆಲಸ ಮಾಡೋದಕ್ಕೆ ಬಿಡಲ್ಲ. ನೀನು ಕನ್ನಡ ಬರಲ್ಲ ಅಂದ್ರೆ ನೀನು ಗಂಟು ಮೂಟೆ ಕಟ್ಟಿ ನೀನು ನಿಮ್ಮೂರಿಗೆ ಜಾಗ ಖಾಲಿ ಮಾಡು. ಕರ್ನಾಟಕದಲ್ಲಿ ನಿನಗೆ ಆಶ್ರಯ ಇಲ್ಲ. ಕನ್ನಡ ಮಾತಾಡಿ ಕನ್ನಡ ಗೌರವ ಕೊಡ್ತೀವಿ ಅಂದ್ರೆ ನಾವು ಶಾಂತಿ ಪ್ರಿಯರು, ಇಲ್ಲ ಅಂದ್ರೆ ನಿಮಗೆ ತಕ್ಕ ಶಾಸ್ತಿ ಆಗುತ್ತೆ. ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಇಂಥ ಹಿಂದಿ ವಾಲಗಳನ್ನ ನೀವು ಕರ್ನಾಟಕದಲ್ಲಿ ಬಿಟ್ಟು ತಮಾಷೆ ನೋಡ್ತಾ ಇದ್ದೀರಾ, ಹಿಂದಿ ಭಯ ಮಾಡ್ತಿದ್ದೀರಾ, ರಾಜ್ಯ ಸರ್ಕಾರ ಕಣ್ಮುಚ್ಕೊಳ್ತಿದ್ಯಾ? ಇಂಥವ್ರ ವಿರುದ್ಧ ಕ್ರಮ ತಗೊಂಡು ಕರ್ನಾಟಕದಿಂದ ಗಡೀಪಾರು ಮಾಡದೆ ಹೋದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ತಕ್ಕ ಶಾಸ್ತಿ ಆಗುತ್ತೆ. ಕಾನೂನು ಅನ್ನ ಕೈಗೆತ್ಕೋಬೇಕಾಗ್ತದೆ. ಯಾಕೆಂದ್ರೆ ಇದು ಶಾಂತಿಯುತವಾದ ಪ್ರತಿಭಟನೆ. ನೀವು ಶಾಂತಿ ಪ್ರಿಯರು ಅಂದ್ರೆ ನಮ್ಮಮ್ಮ ಎದೆ ಮೇಲೆ ಕಾಲಿಕಕ್ಕೆ ಬಂದ್ರೆ ನಿಮ್ಮ ಗಂಟು ಮೂಟೆ ಕಟ್ಸ್ಬೇಕಾಗತ್ತೆ. ಇದು ಎಚ್ಚರಿಕೆ. ಈ ಕೂಡಲೇ ನೀನು ಕನ್ನಡಿಗರ ಕ್ಷಮೆಯಾಚನೆ ಮಾಡ್ಬೇಕು. ಏನು ನಿನ್ನ ದಿಮಾಕು ನಮ್ಮ ಕರ್ನಾಟಕದಲ್ಲಿ ನಡೆಯಲ್ಲ. ನಿಮ್ಮೂರಲ್ಲಿ ಇಟ್ಕೋ. ಇದೇ ನಿಮ್ಮ ಅಪ್ಪನ ಮನೆ ಸೊತ್ತಲ್ಲ, ಇದು ಕರ್ನಾಟಕದ ಜನರ ಆಸ್ತಿ. ಹೋಗಿ ನಿಮ್ಮ ಊರಲ್ಲಿ, ನಿಮ್ಮ ರಾಜ್ಯದಲ್ಲಿ ನೀನು ಬೆಳೆ ಬೇಯಿಸ್ಕೋ. ನಿನಗೆ ಯೋಗ್ಯತೆ ಇಲ್ಲ. ಕರ್ನಾಟಕದ ಅನ್ನ ತಿನ್ನಕ್ಕೂ ಯೋಗ್ಯತೆ ಇಲ್ಲ, ಕರ್ನಾಟಕದಲ್ಲಿ ಕೆಲಸ ಮಾಡಕ್ಕೂ ಯೋಗ್ಯತೆ ಇಲ್ಲ. ಇದು ಕರ್ನಾಟಕಕ್ಕೆ ಬಹಳ ಗೌರವವಾಗಿರ್ತಕ್ಕಂಥ ಅಪಮಾನ. ಇವತ್ತು ಉತ್ತರ ಭಾರತವನ್ನ ಸಾಕ್ತಾ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯ. ಇವತ್ತು ಬಹುತೇಕವಾಗಿ GSTಯನ್ನ ಕರ್ನಾಟಕ ರಾಜ್ಯ ಪಾವತಿಸಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಆದಾಯ ಇಲ್ಲ. ಇಂತಹ ಆದಾಯದಲ್ಲಿ ಬದುಕ್ತಾ ಇರತಕ್ಕಂಥ ಉತ್ತರ ಭಾರತದ ಜನ ಇವತ್ತು ಕನ್ನಡವನ್ನು ಕಲಿಬೇಕಾಗಿದೆ ಕಡ್ಡಾಯವಾಗಿ. ಅವರಿಗೆ ಇವತ್ತು ಮಾನ ಮರ್ಯಾದೆ ಏನಾದರೂ ಇದ್ರೆ ಇವತ್ತು ಕನ್ನಡವನ್ನು ಕಲಿತು ಕನ್ನಡ ನಾಡಿನಲ್ಲಿ ಕೆಲಸ ಮಾಡಬೇಕು. ಇಲ್ಲ ಅಂತಂದ್ರೆ ಅವರು ಈ ಕೂಡಲೇ ಕರ್ನಾಟಕ ರಾಜ್ಯವನ್ನ ತೊರೆದು ಅವರ ಊರುಗಳಿಗೆ, ಅವರ ರಾಜ್ಯಕ್ಕೆ ಹೋಗಬೇಕಾಗ್ತದೆ. ಇವತ್ತು ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನ ಬಳಸಿಕೊಂಡು ಇವತ್ತು ನೀವು ಬದುಕ್ತಾ ಇರತಕ್ಕಂಥ ಜನ ಕನ್ನಡವನ್ನ ಕಾಲ್ಕಸವಾಗಿ ನೋಡ್ತಕ್ಕಂಥದ್ದು ಆದ್ರೆ ನಾವು ಕನ್ನಡಿಗರು ನಿಮ್ಗೆ ಪಾಠವನ್ನು ಕಲಿಸಬೇಕಾಗ್ತದೆ. ನೀವು ಬರೀ ಹಿಂದಿ, ಬರೀ ಇಂಗ್ಲಿಷ್ ಅಂತಂದ್ರೆ ಅದು ನಡೆಯೋದಿಲ್ಲ ರಾಜ್ಯದಲ್ಲಿ. ನೀವು 6 ತಿಂಗಳೊಳಗಡೆ ಕನ್ನಡವನ್ನು ಕಲಿತು ಕನ್ನಡ ನಾಡಿನಲ್ಲಿ ಕೆಲಸ ಮಾಡಬೇಕು ಅಂತಿರ್ತಕ್ಕಂಥ ಸಂದರ್ಭದಲ್ಲಿ ನೀವತ್ತು ಇದನ್ನು ಪಾಲಿಸಬೇಕಾಗ್ತದೆ. ಇಲ್ಲ ಅಂತಂದ್ರೆ ನಾವು ಕಾನೂನನ್ನ ಕೈಗೆ ತೆಗೆದುಕೋಬೇಕಾಗ್ತದೆ. ಇವತ್ತು ಕನ್ನಡಿಗರು ಏನು ಶಾಂತಪ್ರಿಯರಂತ ಏನಿದ್ದೀವಿ ಅದನ್ನ ನಾವು ತಿರುಚಬೇಕಾಗ್ತದೆ ಅಂತಕ್ಕಂಥದ್ದನ್ನ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಈ ಕೂಡಲೇ ಇವತ್ತೇನು ಅವರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಕ್ಕಂಥ ಪ್ರಾಧಿಕಾರಗಳು ಅಥವಾ ಬೋರ್ಡ್ ಏನಿದೆಯೋ ಅವ್ರನ್ನ ಏನು ಅವ್ರನ್ನ ಹಿಂದೆ ಕರೆಸ್ಕೊಂಡು ಅವ್ರನ್ನ ಅಮಾನತುಪಡಿಸಿ ಅವ್ರಿಗೆ ಹುದ್ದೆಯನ್ನೇ ಕೊಡಬಾರದು. ಇಂಥವರಿಂದ ಕನ್ನಡ ನಾಡಿನಲ್ಲಿ ಶಾಂತಿ ಕದರ್ತದೆ. ಕನ್ನಡಿಗರು ರೊಚ್ಚಿಗೆಳಬೇಕಾಗ್ತದೆ. SBIನ ಆದಾಯ ಕುಂಠಿತ ಆಗ್ತದೆ. ಆ ನಿಟ್ಟಿನಲ್ಲಿ ನೀವು ಇದಕ್ಕೆ ವಿರುದ್ಧವಾಗಿ ಕ್ರಮವನ್ನು ತಗೊಂಡು ಕನ್ನಡಿಗರ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ. ಏನು ಮೊನ್ನೆ ನಡೆದಂತಹ ಘಟನೆ ನಿಜಕ್ಕೂ ಕರ್ನಾಟಕದಲ್ಲಿ ಮಾಡ್ತಾರೋ ಈ ಹಿಂದಿ ವಾಲಗಳು ದುರಾಂಕಾರದಿಂದ ವರ್ತನೆ ಮಾಡಿದ್ದು ಬ್ಯಾಂಕ್ ಮ್ಯಾನೇಜರ್ ಆ ಅಮ್ಮ. ಏನು ನಾನು ಕನ್ನಡ ಮಾತಾಡಲ್ಲ, ನಾನು ಕನ್ನಡ ಬರಲ್ಲ ಅಂದ್ರೆ ಆ ಅಮ್ಮ ಕರ್ನಾಟಕದಲ್ಲಿ ಕೆಲಸ ಯಾಕೆ ಮಾಡಬೇಕು? ಏನಕ್ಕೆ ಮಾಡ್ಬೇಕು? ಇಂಥ ದುರಾಂಕಾರಿಗಳನ್ನ ಕರ್ನಾಟಕದಿಂದ ಗಡೀಪಾರು ಮಾಡಬೇಕು. ನಮ್ಮ ಸೂರ್ಯ ಸಿಟಿ ಪೊಲೀಸರು ಈಕೆಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಈ ಕೂಡಲೇ ಬಂಧಿಸಬೇಕು. ಕರ್ನಾಟಕದಿಂದ ಗಡೀಪಾರು ಮಾಡಬೇಕು. ಕನ್ನಡ ಬರಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ಕೆಲಸ ಬೇಕು, ನಿಮಗೆ ಸಂಬಳ ಬೇಕು, ಇಲ್ಲಿನ ಆಹಾರ ಬೇಕು, ನೀರು ಬೇಕು, ಗಾಳಿ ಬೇಕು. ನೀನು ಕನ್ನಡ ಬೇಡ ಅಂದ್ರೆ ನಿಮಗೆ ಯಾಕೆ ಕರ್ನಾಟಕದಲ್ಲಿ ಕೆಲಸ ಬೇಕು? ನೀವು ಯಾಕೆ ಕರ್ನಾಟಕದಲ್ಲಿ ಇರಬೇಕು? ನಿಮ್ಮ ಊರಿಗೆ ಗಂಟು ಮೂಟೆ ಕಟ್ಕೊಂಡು ಜಾಗ ಖಾಲಿ ಮಾಡಬೇಕು. ಏನು ಕರ್ನಾಟಕದ ಜನತೆಗೆ ನೀನು ಕೇಳೋದಲ್ಲ ಕ್ಷಮೆ. ಆ ತರ ಈ ದಿಮಾಕಿನಿಂದ ಕ್ಷಮೆ ಕೇಳೋದ್ರೆ ನಾವು ಒಪ್ಪೋದಿಲ್ಲ.
ಈ ದಿಮಾಕು ಕರ್ನಾಟಕದಲ್ಲಿ ನಡೆಯೋದಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಿದೆ. ಈ ಕೂಡಲೇ ಈ ಅಮ್ಮನ ಬಂಧಿಸಿ ಜೈಲಿಗೆ ಕಟ್ಟಬೇಕು. ಕರ್ನಾಟಕದಲ್ಲಿ ಕೆಲಸ ಮಾಡೋದಕ್ಕೆ ಬಿಡಬಾರ್ದು. ನಮ್ಮ ಸೂರ್ಯ ಸಿಟಿ ನಗರದವರು ಈ ಕೂಡಲೇ ಬಂಧಿಸಬೇಕು. ಹಿಂದಿ ವಾಲೆಗಳಿಗೆ ಇದೊಂದು ಎಚ್ಚರಿಕೆ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ಕರ್ನಾಟಕದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ನೀವು ಕನ್ನಡ ಕಲ್ತು ಕೆಲಸ ಮಾಡಿ. ಇಲ್ಲ ಅಂತಂದ್ರೆ ಗಂಟು ಮುಟ್ಟು ಕಟ್ಟಿಗೆ ಜಾಗ ಖಾಲಿ ಮಾಡಿ. ಇಲ್ಲ ಅಂದ್ರೆ ನಾವೇ ನಿಮ್ಮನ್ನ ಗಂಟು ಮುಟ್ಟಿ ಕಟ್ಟಿಸಿ ಜಾಗ ಖಾಲಿ ಮಾಡಿಸಬೇಕಾಗ್ತದೆ. ಇದು ಎಚ್ಚರಿಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ. ಈ ಕೇಂದ್ರ ಸರ್ಕಾರ ಪದೇ ಪದೇ ಹಿಂದಿ ವಾಲಗಳನ್ನ ಕರ್ನಾಟಕಕ್ಕೆ ಏನು ಹಿಂದಿಮಯ ಮಾಡಬೇಕು ಅನ್ನೋದಾದ್ರೆ ನಿಮ್ಗೆ ಯೋಗ್ಯತೆ ಇಲ್ಲ. ಅದನ್ನ ಸುಮ್ಮನೆ ನಿಂತ್ಕೊಂಡು ಈ ರಾಜ್ಯ ಸರ್ಕಾರ ಇವ್ರ ಮೇಲೆ ಕನ್ನಡ ಕ್ರಮ ತಗೋಬೇಕು. ಇವ್ರನ್ನ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು. ಇಲ್ಲ ಹೋದ್ರೆ ನಾವು ರಾಜ್ಯಾದ್ಯಂತ ಈ ಹಿಂದಿ ವಾಲಗಳನ್ನ ನಾವೇ ಅಟ್ಟಬೇಕಾಗ್ತದೆ. ಇದು ಎಚ್ಚರಿಕೆ.